ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇದು ಡೇ 2 ವ್ಲಾಗು. ಡೇ 2 ಇನ್ ಸಕಲೇಶ್ಪುರ. ಇನ್ನು 2 ಪ್ಲೇಸ್ ನೋಡಿ ಶಿಸ್ತಾಗಿ ಮನೆಗೆ ಹೋಗ್ತೀವಿ. ಮಳೆ ಅಂತೂ ಇಲ್ಲಿ ಜೊಯ್ಯೋ ಅನ್ನಂಗೆ ಹಿಡಿದ್ಬಿಟ್ಟು ಕವರ್ ಆಗಿದ್ದೇವೆ. ನಿನ್ನೆ ಆಫ್ ರೋಡ್ ತಂದು ಅವಾಂತರದಿಂದ ಗೇರ್ ಲಿವರ್ ಎಲ್ಲ ಫುಲ್ ಮೇಲೆ ಹೋಗ್ಬಿಟ್ಟಿತ್ತು, ಬೆಂಡ್ ಆಗ್ಬಿಟ್ಟಿತ್ತು. ಹೆಂಗೋ ಸರಿ ಆಯಿತು. ಸ್ಲೈಡರ್ ಎಲ್ಲ ಫುಲ್ ಬೆಂಡ್ ಆಗ್ಬಿಟ್ಟಿದೆ. ಅದು ಮಾಡಿಲ್ಲ ಗುರು, ಅದು ಆಗ್ತಾನೆ ಆಫ್ ಮಾಡಿದ್ದೆ. ಬಿದ್ದಿದ್ರೆ ಏನು ಹೇಳೋ, ಒಳ್ಳೆ ಇನ್ಸ್ಟಾ 360 ಹಾಕೊಂಡಿದ್ರೆ ಇನ್ಸ್ಟಾ 360 ಡಮಾರ್. ಇನ್ನೇನೀಗ ಬಿಸ್ಲೆ ಕಡೆ ಹೊರಟಿದ್ದೀವಿ. ಹಂಗೂ ಇದ್ದಾರಪ್ಪ ಜನ, ಹಂಗೂ ಇದ್ದಾರೆ, ಬೇಕು ಅಂತ ಬೀಳ್ತಾರೆ. ಈಗ ಬಿಸ್ಲೆಗೆ ಹೋಗಿ ಬಿಸ್ಲೆ ವ್ಯೂ ಇಲ್ಲ ಪಟ್ಲ ಬೆಟ್ಟ ಆಫ್ ರೋಡ್ ನೋಡ್ತೀವಿ. ಮಳೆ ತುಂಬ ಇದ್ರು ಮಾಡಲ್ಲ, ಇಲ್ಲ ಸೀದಾ ಬಿಸ್ಲೆ ಹೋಗಿ ಬಿಸ್ಲೆ ಟು ಬ್ಯಾಂಗ್ಳೂರ್, ಬ್ಯಾಕ್ ಟು ಬ್ಯಾಂಗ್ಳೂರ್. ಹೆಂಗಿತ್ತಮ್ಮ ಎಕ್ಸ್ಪೀರಿಯನ್ಸ್ ನೆನ್ನೆ ರೈಡ್ ಆಫ್ ರೋಡು? ಫಸ್ಟ್ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ನಂದಂತೂ. ನಾನು ಮಾಮೂಲಿ ಹಳ್ಳಿ ಕಡೆ ನಾನು ಪ್ಲಾಟಿನಮಲ್ಲಿ ಗದ್ದೆ ಬೈಲಿ ಓಡಿಸ್ರುಡಿ. ನಂಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇರಲಿಲ್ಲ ಅಂದ್ರೂ ಬೆಂಗಳೂರಲ್ಲಿ ಓಡಿಸೋರಿಗೆಲ್ಲ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಇದ್ದೇ ಇರ್ತದೆ ಹಳ್ಳಕೊಳ್ಳೋಕ್ಕೆ. ಬಟ್ ಇಲ್ಲಂತೂ ಹೆವಿ ನೆಕ್ಸ್ಟ್ ಲೆವೆಲು. ನಾನು 2 ಕಡೆ ಬೀಳಬೇಕಾಗಿತ್ತು, ರಾಘವೇಂದ್ರ ಸ್ವಾಮಿ ಕೃಪೆಯಿಂದ ಬೀಳಿಲ್ಲ ನಾನು ಅಷ್ಟೇ. ನೋಡ್ತಾ ಇರಿ, ಸ್ಟೇ ಟ್ಯೂನ್. ಸಿಗೋಣ, ಬಾಯ್. ಸ್ಟಾರ್ಟ್ ಆಯಿತು. ಇದೇ ರೂಟ್, ಈ ರೋಡ್ ಬಂದ್ಬಿಟ್ಟು ಸೀದಾ ಶಿರಾಡಿ ಘಾಟು ಮತ್ತು ಧರ್ಮಸ್ಥಳ ರೂಟು. ಸೊ ಎಲ್ಲೋ ಆರಿಸ್ತೀಯನೋ ಇಲ್ಲಿ. ಮುಂದೆ ನಡೆ, ಮುಂದೆ ಯೂ ಟರ್ನ್ ಇರುತ್ತೆ. ಒಂದು ಅಡಿ ಇದೆ, 2 ಅಡಿ ಇದೆ. ಹೆಂಗೆ ಆರಿಸ್ತೀಯ ಇಲ್ಲಿ? ಇದು ರೋಡ್ ಅಧ್ವಾನ ಆಗ್ಬಿಟ್ಟಿದೆ. ಹೈದರಾಬಾದ್ ಕೋಟೆವರೆಗೂ ಏನು ಗೊತ್ತಿಲ್ಲ. ಈ ರೋಡಲ್ಲಿ ಜಾಸ್ತಿ ಓಡಾಡಲ್ಲ ನಾವು. ಧರ್ಮಸ್ಥಳ ಮಂಗಳೂರು ಹೋಗ್ಬೇಕಂದ್ರೆ ಚಾರ್ಮಡಿನ ಏನಷ್ಟು ರೋಡ್ ಚೆನ್ನಾಗಿಲ್ಲ ಓಡಾಡೋಕ್ಕೆ. ಲಾರಿಗಳು ಜಾಸ್ತಿ ಇದೆ. ಆ ರೋಡಲ್ಲಾದರೆ ಲಾರಿಗಳೇ ಇರಲ್ಲ. ಬ್ರೇಕ್ಫಾಸ್ಟ್ ಆಯಿತು ಇಲ್ಲೇ ಬ್ಯಾಕ್ರವಳ್ಳಿ ಸರ್ಕಲಲ್ಲಿ ಇದ್ದೀವಿ. ಬ್ಯಾಕ್ರವಳ್ಳಿ ಈಗ ಸೀದಾ ಬ್ಯಾಕ್ ಬಿಸಿಲೆ. ಇಲ್ಲಿಂದ ಎಷ್ಟು ಮಚ್ಚ, ಒಂದು 15 ಕಿಲೋಮೀಟ್ರಾ ಜಾಸ್ತಿ ಇದೆ ಇನ್ನು. 37. ಓ ಮೈ ಗಾಡ್, 37 ಕಿಲೋಮೀಟ್ರ್ ಬಿಸಿಲೆ. ಒಳ್ಳೆ ವ್ಯೂ ಸಿಗುತ್ತೆ ಅಲ್ಲಿ. ಅಲ್ಲಿ ನೋಡಿಕೊಂಡು ಸೀದಾ ಬ್ಯಾಂಗ್ಳೂರು. ಫುಲ್ಲು ಮೋಡ ಇದೆ, ಮಳೆ ಬರ್ತಾಯಿಲ್ಲ. ಸಾಕು, ಹಿಂಗೆ ಇದ್ರು ಸಾಕು. ವೆದರು ಆರಾಮಾಗಿ ಹೋಗ್ಬೋದು. ಮಳೆ ಇಟ್ಕೊಂಡ್ರು ಅಂದರೆ ಚಿಟಾಪಟ ಪಟ ಚಟಾಪಟ. ಓಕೆ, ನೋಡೋಣ. ಟೆನ್ ರೂಟ್ ಟು ಬಿಸ್ಲೆ ಘಾಟ್.
ಸೂಪರ್ ಆಗಿದೆ. ಟೆಂಟ್ ಹಾಕೊಂಡಿರೋದೆಲ್ಲ ಊರು ಇದಾಗ. ಆಲ್ಮೋಸ್ಟ್ ಎಲ್ಲ ಶೂಟಿಂಗ್ ಇಲ್ಲೇ ಮಾಡೋದು ಅನ್ಸುತ್ತೆ. ಕರ್ನಾಟಕದ ಸಕಲೇಶ್ಪುರ ಚೆನ್ನಾಗಿದೆ ಮಾತ್ರ ಪ್ಲೇಸ್. ಶೂಟ್ ಮಾಡ್ಕೊಬಂದ್ಬಿಡೋಣ. ನೋಡಿ ಹಿಂಗಿದೆ ಇಲ್ಲಿ ಹೋಗೋ ರೂಟ್. ಸಖತ್ತಾಗಿದೆ ಬಾವ್, ಬರ ಹೋಣ ಬನ್ನಿ. ಇಲ್ಲೇ ಫೋಟೋ ತಗೋ. ಅಷ್ಟೇ, ಏನಿಲ್ಲ, ಫೋಟೋ ತಗೊಳ್ಳೋಣ ಇರು, ಅಲ್ಲಿ ಹಂಗೆ ನಿಲ್ಲಿಸಿ. ಏನಿಲ್ವಾ ಅಲ್ಲಿ? ಏನಿಲ್ವೇನಾ? ಓಯ್ ಬೀಳುತ್ತಾ? ಏನಿಲ್ಲ, ಲಾಸ್ಟ್ ಅದು. ಇರೋ ನಿಮಿಷ, ಏನೋ ಕೇಳಿಸ್ತಾ ಇಲ್ಲ, ಲೌಡ. ಏನೋ ಚಾ ಏನಾ ಗಾಡಿ ಬೀಳ್ತಿದೆ ಅಂದೆ. ಅದೇ ಫೋಟೋ ತಗೋಬೋಯ್ತು ಸರ್. ಇಲ್ಲ ಅಲ್ಲೇ ಬಾ, ನಡೀರಿ ಹೋಗೋಣ. ಇಲ್ಲೇನಿಲ್ಲ ಅಷ್ಟು. ಹೋಗೋಣ ಬಾ, ಚೆನ್ನಾಗಿ ಸಿಗತ್ತಲ್ರಿ. ಆಮೇಲೆ ಪಟ್ಲ ಬೆಟ್ಟ. ಈಗ ಜೀಪಲ್ಲಿ ಹೋಗ್ತಾ ಇದೀವಿ, ಬೈಕಲ್ಲಿ ಹೋಗಿ ಊಟ ಆಯ್ತೀವಿ ಇಲ್ಲಿಗ. ಅದಕ್ಕೆ ಜೀಪಲ್ಲಿ ಹೋಗಿ ಟಫೆಸ್ಟ್ ಅಂತ ಏನಿಲ್ಲ, ಮಾಡ್ಬೋದು. ಎದೆ ಗಟ್ಟಿ ಹಿಡ್ಕೊಂಡು ಗಾಡಿ ಬಗ್ಗೆ ಯೋಚನೆ ಮಾಡ್ತಿದ್ರೆ ಮಾಡ್ಬೋದು. ಒಳ್ಳೆ ಮಜಾ. ಕ್ರೇಜಿ ಆಫ್ ರೋಡ್ ಮಾತ್ರ. ಗವಿ ಬೆಟ್ಟ ಇನ್ನು ಮುಂದೆ ಅಲ್ಲ? ಓ ಆಗಲ್ಲ ಬಾ ಮಚ್ಚ, ಬೈಕು. ಹಾಂ ಹಾಂ, ಇಲ್ಲಿವರೆಗೂ ಹತ್ತಿಸ್ಬೋದು ಆರಾಮಾಗಿ. ಓಹೋ, ಏನೋ ವ್ಯೂ ಮಾಮ್. ನೋಡೋ ಅಲ್ಲಿ ಒಡೆ, ನಿನ್ನ ಜೀವಮಾನದಲ್ಲಿ ಇಂಥದ್ದು ನೋಡಿದ್ದೇನಲ್ಲಿ. ಬರೀ ದೋಸೆ ಬಿರಿಯಾನಿ ತಿನ್ಕೊಂಡೇ ಇದ್ದಲ್ಲೋ, ಇಲ್ಲಿ ಕರ್ಕೊಬಂದಲ್ಲ ನಿನ್ನಲ್ಲಿ. ನೋಡೋ ಅಲ್ಲಿ ಹಾಂ ಫುಲ್ಲು. ವಾವ್, ಇದು ಬೇಕಾಗಿದೆ. ಇದು ಫೋರ್ ಇಂಟು ಫೋರೇ ತಿರುಗ್ತಾ. ಫುಲ್ ತಿರುಗ್ತಾ ಇದೆ. ನೋಡೋ ಇಲ್ಲಿ ಪಾಯಸ. ಟೈರ್ ಸ್ಮೆಲ್ ನೋಡು.
ಕ್ರೇಜಿ ಕ್ರೇಜಿ. ಬೆಟ್ಟ ಬೈಕಲ್ಲಿ ಬಂದಿದ್ರೆ ಪಕ್ಕ 20,000 ಖರ್ಚಿಗೆ ಸರ್ವಿಸ್ಗೆ. ಆ ಮೋಡದಿಂದ ಮಳೆಗೆ ಒಂದು ಸ್ಫೂರ್ತಿ ತಾನೆ, ತಂಗಾಳಿಯಿಂದ ಹೂವಿಗೊಂದು ಕೀರ್ತಿ ತಾನೆ. ಇದು ಮರೆಯದ ಹಾಡು ಮೌನಗಳಿ. ಕ್ರೇಜಿ ಪಟ್ಲ ಬೆಟ್ಟ ಸೂಪರ್. ಏನು ಎಲ್ಲ ಫಾಸ್ಟ್ ತುಂಬಿದೆ. ಮಾಡಿರ್ತಾರ ಶೂಟಿಂಗ್ ಇಲ್ಲವೇ? ಕೊಡ್ಬೋದಲ್ಲ ಒಟ್ಟು ಈ ರೇಂಜಿಗೆ ಕರ್ಕೊಂಡು ಬಂದವ್ರೆ ಅಂದರೆ ನಾವು ಇದು ವಾಯ್ನಾಡ್ 900 ಕಂಡಿ ಅದು ಒಂದು ಊಟ ಹುಟ್ಟಿರೋನು ಹೆಂಗಿತ್ತು ಗೊತ್ತಾ ಆಫ್ರೋಡೋದು. ಟ್ರೆಕ್ಕಿಂಗ ಇದಾ? ಓ ಯಾರೋ BJP. ಬರೋಣ ಬರೋಣ. ಜೈ ಮೋದಿ, ಜೈ ಮೋದಿ. ಏ ಯಾರಿಗಿರು ಹೋಗಿ ಹಾಕೋಣ. ಸಾರ್ಗಾಯ್ತು ಬಿಡೋ ಬಂದಿದ್ಕೋ. ಸಡನ್ ಪ್ಲ್ಯಾನು ಎಲ್ಲೋ ಹ್ಞೂ ಏನು ಕಾಣ್ತಾ ಇಲ್ಲ. ಮಾಡಾಯ್ತು, ಮಾಡ್ತಾ ಇದ್ದೀನಿ. ಗೋಪ್ರಲ್ಲೂ ಹೋಯ್ತೈತೆ ಎಲ್ಲ ವ್ಲಾಗ್ ಕಣ ಇದು. ಏನೋ ಇದು ಏನು ಕಾಣ್ತಾ ಇಲ್ಲ ಇಲ್ಲಿ. ಪಾಕ್ ಸಿಕ್ತು ಗುರು ಕೊನೆಗೂ. ನೀನು ಜೋಪಾನ ಕಣಪ್ಪ, ಆರ್ಗಿರ್ ಬಿದ್ದೀಯಾ? ಅಲ್ಲೊಂದು ಚೂರು ಇದಾಗಿದೆ. ಬೈಕ್ ಬಂದಿಲ್ವೇನಲ್ಲ ನೋಡೋ ಅಲ್ಲಿ. ಬಂದವರು ಬರೋಲ್ಲ ಅಂತೇನಲ್ಲ, ಅವ್ರು ಇಷ್ಟ ಇದೆ ನೋಡಲ್ಲಿ ಅಲ್ವಾ? ಅದೇ ನಾವು 3 ಜನ ಆಯ್ತಿರ್ಲಿಲ್ಲ, ಅದು ಆಯ್ಕತ್ತಾ ಇದ್ವಿ. ಒಂದು 4-5 ಜನ ಏನಾದ್ರು ಒಂದು 5-6 ಜನ ಇದ್ದಾರೆ, ಆರಾಮಾಗಿ ಬರ್ಬೋದು. ಎಲ್ಲ ಎಕ್ಸ್ಪಲ್ಸಲ್ಲಿ ಇರೋದು. ಎಕ್ಸ್ಪಲ್ಸು HD ಅಷ್ಟೇ. ಓ ಅಣ್ಣ ಇಲ್ಲೇ ಅವರೇ. ಇವ್ರು ನೆನ್ನೆ ಸಿಕ್ಕಿದ್ರಲ್ಲ. ಇಂಥ ಪ್ಲೇಸ್ ಬೇಕೇನೋ ಒಡೆ. ಇದೊಂದು ಬ್ರಿಡ್ಜ್ ಬರುತ್ತೆ, ಈಗ ಮಳೆ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ. ಸಿಗ್ತಾನೆ ಇಲ್ಲ, ಫುಲ್ಲಾಗಿ ಪಾಯಿಂಟಿಂದ ಸ್ವಲ್ಪ ದೂರ ಅಷ್ಟೇ ಇರೋದು. ಮೇಲಿಗೆ ತುಂಬ ಸುಬ್ರಹ್ಮಣ್ಯ ಇನ್ನೇನಿದೆ 25 ಕಿಲೋಮೀಟರ್ ಇದೆ ಅಷ್ಟೇ. ಆಗಿದೆ, ಏನೂ ಕಾಣಲ್ಲ. ಈ ಪ್ಲೇಸ್ ಅಂತೂ ಮಾನ್ಸೂನಲ್ಲಿ ಮಿಸ್ಸೇ ಮಾಡ್ಕೋಬಾರ್ದು. ಈ ಕಡೆ ಬಂದರೆ ಮಿಸ್ಸೇ ಮಾಡ್ಕೋಬೇಡಿ. ಈ ಪ್ಲೇಸು ಸಖತ್ತಾಗಿದೆ. ಮಳೆ ಬಂದರೆ ಫುಲ್ ನೀರು ತುಂಬಿರುತ್ತಿಲ್ಲ ಎಲ್ಲ. ಈಗ ಸ್ವಲ್ಪ ನೀರು ಕಮ್ಮಿ ಇದೆ ಎಲ್ಲ, ಫುಲ್ಲು ನೀರು ಹರಿತಾ ಇರುತ್ತೆ. ಸ್ವರ್ಗ ನಮ್ಮ ಕರ್ನಾಟಕದಲ್ಲೇ ಇದೆ. ಇದೇ ಆ ಬ್ರಿಡ್ಜ್ ಹೇಳಿದ್ದು ನಾನು. ಕ್ರೇಜಿ ಇದೆ ಬ್ರಿಡ್ಜ್ ಮಾತ್ರ. ಮಾನ್ಸೂನಲ್ಲಿ ಬಂದರೆ ಹೀಗಿರುತ್ತೆ, ಫುಲ್ಲು ನೀರು. ನಾನು ಸಮ್ಮರಲ್ಲಿ ಬಂದಾಗ ಒಂದು ವಿಡಿಯೋ ಮಾಡಿದ್ದೀನಿ, ಅದೇನಾರು ಇದ್ದರೆ ಹಾಕ್ತೀನಿ ಅದನ್ನು. ಬಿಟ್ಟರೆ ಈ ರೀತಿ ಕ್ರೇಜಿ ಇರುತ್ತೆ.
ಟರ್ನ್ ಮಾಡ್ಕೊಳ್ಳೋ. ಸೂಪರ್ ವ್ಯೂ ಮಾತ್ರ.